ಬ್ಯಾಟರಾಯನಪುರ ಶಿಕ್ಷಣ ಮತ್ತು ಕಠಿಣ ಪರಿಶ್ರಮ ಯಶಸ್ಸಿನ ಕೀಲಿ ಕೈಗಳಿದ್ದಂತೆ ವಿದ್ಯಾರ್ಥಿಗಳು ಇವುಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದು ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಮ್ಮೂರ ಹೆಮ್ಮೆ ಕಾರ್ಯಕ್ರಮದ ಅಡಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಬ್ಯಾಟರಾಯನಪುರ ಕ್ಷೇತ್ರದ ಕುವೆಂಪು ನಗರ ವಾರ್ಡ್, ದೊಡ್ಡಬೊಮ್ಮಸಂದ್ರ ವಾರ್ಡ್ ಮತ್ತು ವಿದ್ಯಾರಣ್ಯಪುರ ವಾರ್ಡ್ ವ್ಯಾಪ್ತಿಯ ಸುಮಾರು 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭಾನುವಾರ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದಲ್ಲಾಗಲಿ ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಲೆಗಳಲ್ಲಾಗಲಿ ಅತ್ಯುತ್ತಮ ಸಾಧನೆ ಮಾಡಿದರೆ ಅದು ಕೇವಲ ಅವರಿಗಷ್ಟೇ ಹೆಮ್ಮೆಯ ಸಂಗತಿಯಲ್ಲ. ಅದು ಅವರು ಓದಿದ ಶಾಲೆಗೆ, ಅವರು ನೆಲೆಸಿರೋ ಗ್ರಾಮಕ್ಕೆ, ಕ್ಷೇತ್ರ, ರಾಜ್ಯ, ದೇಶ ಹೀಗೆ ಎಲ್ಲದಕ್ಕೂ ಹೆಮ್ಮೆಯ ಸಂಗತಿಯಾಗಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರವರು, ಕುವೆಂಪು ನಗರ ವಾರ್ಡ್ ಬಿಬಿಎಂಪಿ ಮಾಜಿ ಸದಸ್ಯ ಶ್ರೀ ಪಾರ್ಥಿಭರಾಜನ್, ಕುವೆಂಪು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಎನ್ ಶ್ರೀನಿವಾಸಯ್ಯ, ವಾರ್ಡ್ ಅಧ್ಯಕ್ಷ ಮಹಂತೇಶ್ ಸ್ವಾಮಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಸಂತೋಷ್ ರಾಜನ್, ಯುವ ಮುಖಂಡರಾದ ಜಯಂತ್, ಭಾಗ್ಯರಾಜ್, ಕೃಷ್ಣ, ಮುನೀಂದ್ರ, ವೇಲು, ಶಶಿ, ಉನ್ನಿಕೃಷ್ಣನ್, ಚಂದ್ರು ಸೇರಿದಂತೆ ಇನ್ನಿತರರಿದ್ದರು. ವಿದ್ಯಾರಣ್ಯಪುರ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ವಿ ಹರಿರವರು, ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ಹರಿರವರು, ಮಾಜಿ ನಗರಸಭಾ ಸದಸ್ಯರಾದ ಶ್ರೀ ಆರ್.ಎಂ. ಶ್ರೀನಿವಾಸ್ ರವರು, ದೊಡ್ಡಬೊಮ್ಮಸಂದ್ರ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ, ಕಾಂಗ್ರೆಸ್ ಮುಖಂಡರಾದ ಮಲ್ಯಾದ್ರಿ, ಜನಾರ್ದನ್, ಆಕಾಶ್, ರಾಧಿಕಾ, ಜಯಪ್ರಕಾಶ್, ಸಾಂಬಶಿವರೆಡ್ಡಿ, ಮಂಜುನಾಥ್, ಪುರುಷೋತ್ತಮ್, ಕಾರ್ತಿಕ್ ಸೇರಿದಂತೆ ವಿದ್ಯಾರಣ್ಯಪುರ, ದೊಡ್ಡಬೊಮ್ಮಸಂದ್ರ, ಕುವೆಂಪು ನಗರ ವಾರ್ಡ್ಗಳ ಕೆಬಿಜಿ ಸ್ವಯಂ ಸೇವಕರಿದ್ದರು. ಯಾರ್ಯಾರು ಮಕ್ಕಳು 10th ಮತ್ತೆ 12th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಆ ಎಲ್ಲ ಮಕ್ಕಳಿಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡೋ ಕಾರ್ಯಕ್ರಮ ಈಗ ಒಂದು 4-5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ. ಉದ್ದೇಶ ಏನು ಅಂದ್ರೆ ನಮ್ಮ ಮಕ್ಕಳ ಫ್ಯೂಚರ್ಗೆ, ನಮ್ಮ ಮಕ್ಕಳ ಸಕ್ಸಸ್ಗೆ ಅದಕ್ಕೆ ಕೀ ಅಂತ ಹೇಳಿದ್ರೆ, ಸೂತ್ರ ಅಂತ ಹೇಳಿದ್ರೆ ಎಜುಕೇಶನ್ ಇದ್ರೆ ನಮ್ಮ ಮಕ್ಕಳು ನಾಳೆ ಜೀವನದಲ್ಲಿ ಯಶಸ್ಸು, ಸಕ್ಸಸ್ ಆಗೋದು ಒಂದು ರೀತಿ ಗ್ಯಾರಂಟಿ ಅಂತ ನಾವು ಹೇಳಬಹುದು. ಹಾಗಾಗಿ ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಎಜುಕೇಶನ್ಗೆ ನಾವು ಎನ್ಕರೇಜ್ ಮಾಡಬೇಕು. ಸೊ ಯಾರು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ಪೇರೆಂಟ್ಸ್ ಅನ್ನ, ನಮ್ಮ ಏರಿಯಾ ರೆಸಿಡೆಂಟ್ಸ್ ಅನ್ನ ಎಲ್ಲರನ್ನ ಕರೆದು ಅವರ ಮುಂದ್ಗಡೆ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸನ್ಮಾನ, ಫೆಲಿಸಿಟೇಷನ್ ಮಾಡಿದ್ರೆ ಆಗ ಆ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಕೊಟ್ಟಾಗ ಆಗುತ್ತೆ, ಎಜುಕೇಶನ್ಗೆ ಎನ್ಕರೇಜ್ಮೆಂಟ್ ಕೊಟ್ಟಾಗೆ ಆಗುತ್ತೆ. ಮತ್ತು ಮಕ್ಕಳು ಎಲ್ಲರಿಗೂ ಮಾರ್ಕ್ಸ್ ಚೆನ್ನಾಗಿ ತಗೊಳ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಎಲ್ಲರಿಗೂ ಬರೋದಿಲ್ಲ. ಯಾರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ನಿಜವಾಗಿ ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆದು ಫೆಲಿಸಿಟೇಟ್ ಮಾಡಿದ್ರೆ ಅವರ ಹಾರ್ಡ್ ವರ್ಕಿಗೂ ಒಂದು ನಾವು ರೆಕಗ್ನೈಸ್ ಮಾಡಿದಾಗ ಆಗುತ್ತೆ, ಅವರ ಹಾರ್ಡ್ ವರ್ಕ್ಗೆ ನಾವು ಅಪ್ರಿಷಿಯೇಟ್ ಮಾಡಿದಾಗ ಆಗುತ್ತೆ. ಬ್ಯಾಟರಾಯನಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹಾಗೂ ಸರ್ಕಾರದ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರ ಪ್ರೋತ್ಸಾಹದಲ್ಲಿ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸುಮಾರು ಒಂದು 5 ವರ್ಷದಿಂದ ನಮ್ಮೂರ ಹೆಮ್ಮೆ ಅನ್ನುವ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಹಾಗೂ PUC ಸೆಕೆಂಡ್ PUCಯಲ್ಲಿ 60% ಮೇಲ್ಪಟ್ಟ ಮಾರ್ಕ್ಸ್ ತೊಗೊಂಡವ್ರಿಗೆ ಒಂದು ಪ್ರೋತ್ಸಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸೊ ಅದರ ನಿಮಿತ್ತ ಇವತ್ತು ನಮ್ಮ ವಿದ್ಯಾರಣ್ಯಪುರ ವಾರ್ಡ್ ಹಾಗೂ ಬೊಮ್ಮಸಂದ್ರ ವಾರ್ಡಿನ 2 ವಾರ್ಡಿನ ಸುಮಾರು ಒಂದು 500 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮಕ್ಕಳಿಗೆ ಸನ್ಮಾನಿಸಿ ನಮ್ಮ ಕೃಷ್ಣ ಬೈರೇಗೌಡರು ಮಕ್ಕಳ ವಿದ್ಯಾಭ್ಯಾಸದ ಹಾಗೆ ಅವ್ರಿಗೆ ಹೆಂಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಒಂದು ಪ್ರೋತ್ಸಾಹದ ಇತರ ನುಡಿಗಳನ್ನು ನೀಡಿ, ರಾಜಕೀಯ ಅಂದರೆ ಬರೀ ಒಂದು ಡೆವಲಪ್ಮೆಂಟೇ ಅಂತ ಅಲ್ಲ, ಇದರಲ್ಲಿ ಯುವತಿಯರು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ಬರ್ತಾ ಇದ್ದಾರೆ. ಇದು ಅವರ ಒಂದು ಆಲೋಚನೆಗಳು. ಕೃಷ್ಣ ಬೈರೇಗೌಡರ ಆಲೋಚನೆಗಳೇ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಸೊಸೈಟಿಗೆ
ಒಂದು ಮಾರ್ಗದರ್ಶಕವಾಗಿ ಒಂದು ಮೆಸೇಜ್ ಥರ ಇರುತ್ತೆ. ಸೊ ಇಂಥ ಒಂದು ಶಾಸಕರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಮುಖಂಡರು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. 8.6ವರೆಗೂ ತಗೊಂಡ್ರೆ ವಿದ್ಯಾರ್ಥಿಗಳು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಸ್ಪೋರ್ಟ್ಸಲ್ಲಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಗ್ರೌಂಡ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಧ್ಯಾನ ಮಂದಿರ ಇದೆ, ಸೀನಿಯರ್ ಸಿಟಿಸನ್ಸ್ ಇದೆ. ಬರೀ ವಿದ್ಯಾರಣ್ಯಪುರದ ಅಲ್ಲದೆ ಕೋಡಿಗೆಹಳ್ಳಿ, ಅಮೃತಹಳ್ಳಿ 3 ಭಾಗವಾಗಿ ಮಾಡಿದ್ದಾರೆ. ಈಗ ಅದಷ್ಟೇ ಅಲ್ಲದ ಎಲ್ಲ ಕೆರೆಗಳನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ನಮಗೆ ಕಾವೇರಿ ನೀರು ಕಡಿಮೆ ಆದ್ರೂ ಬೋರ್ವೆಲ್ಗಳಲ್ಲಿ ನೀರು ರೀಚಾರ್ಜ್ ಅದಕ್ಕೆ ಕೊಡುಗೆ ಅಂತ ಕೊಟ್ಟಂಥವರು ಮಿಸ್ಟರ್ ಕೃಷ್ಣ ಬೈರೇಗೌಡರು. ಇಂಥ ಒಂದು ಶಾಸಕರನ್ನು ಪಡೆದ ನಾವುಗಳು ಧನ್ಯರು, ನಮ್ಮ ಕ್ಷೇತ್ರದ ಮತದಾರರು ಸಹ ಧನ್ಯರು. ಅವರಿಗೆ ಶುಭ ಆಗಲಿ ಅಂತ